ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಭಾಳ ಜನ ಫ್ರೆಶರ್ಸ್ ಈಗ ಜಾಬ್ ಹುಡ್ಕೋದ್ರೊಳಗೆ ಬಿಸಿ ಆಗ್ಬಿಟ್ಟಿರಿ. ಬಿಸಿ ಅನ್ನೋಕೇನು ಟೆನ್ಷನ್ ಆಗ್ಬಿಟ್ಟೈತಿ. ಭಾಳ ಜನಕ್ಕೆ ಜಾಬ್ ಸಿಗ್ತಿಲ್ಲ, ಅದು ಆಗ್ತಿಲ್ಲ ಅಂತೇಳಿ. ಯಾಕಂತಂದ್ರೆ ಈ ಒಂದು ರಿಸೆಷನ್ಸ್ ಅಂತ ಅವ್ರೇನು ರೀಸನ್ ಕೊಡ್ತಾರ, ಅದ್ರ ಜೊತೆಗೆ ಈ ಕಂಪ್ನಿ ಒಳಗೆ ಭಾಳ ಓಪನಿಂಗ್ಸ ಇಲ್ಲ ಅಂತೇಳಿ ರೀಸನ್ಸ್ ಕೊಡತ್ತಾರ. ಸೊ ಇದರಿಂದ ನಾವು ಏನಾಗ್ಬಿಡ್ತೈತಿ, ಭಾಳ ಪ್ಯಾನಿಕ್ ಆಗಿಬಿಡ್ತೀವಿ ಹಾಗೂ ಫ್ರಸ್ಟ್ರೇಷನ್ಗೆಲ್ಲ ಹೋಗ್ಬಿಡ್ತೀವಿ. ಆ್ಯಸ್ ಅ ಫ್ರೆಶರ್ ಐ ಆಮ್ ಟೆಲ್ಲಿಂಗ್. ಇದು ವಿಡಿಯೋದಾಗ ನಾನು ಏನು ಹೇಳಕ್ಕೆ ಹೋಗ್ತಿದ್ದೀನಿ ಅಂತಂದ್ರೆ, ನನ್ನ ಒಂದು ಸಣ್ಣ ಒಂದು ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ಅಂತಂದ್ರೆ, ನಾನು ಫ್ರೆಶರ್ ಆಗಿ ಏನು ಇಂಟರ್ವ್ಯೂ ಕೊಟ್ಟಿದ್ನಲ್ಲ ನನ್ನ ಒಂದು ಫಸ್ಟ್ ಕಂಪ್ನಿಗೆ, ಅದರ ಒಂದು ಇಂಟರ್ವ್ಯೂ ಎಕ್ಸ್ಪೀರಿಯನ್ಸನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಸೊ ಈ ಒಂದು ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ನಿಮ್ಗೆ ಗೊತ್ತಾಗೋದ್ರಿಂದ ನಿಮಗೇನು ಬೆನಿಫಿಟ್ಸ್ ಐತಪ್ಪ ಅಂತಂದ್ರೆ, ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬರ್ತೈತಿ. ಹಾಗೂ ನೀವು ಯೂಟ್ಯೂಬ್ಗಳಲ್ಲೆಲ್ಲ ಚೆಕ್ ಮಾಡಿರ್ಬೋದು, ಲೈಕ್ ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ಅಂತ. ಅಂದರೆ ನೀವು ಯಾವುದೇ ಒಂದು ಇಂಟರ್ವ್ಯೂ ಕೊಡೋಕ್ಕೆ ಹೋಗಿ ಅದಕ್ಕಿಂತ ಮುಂಚೆ ಇಂಟರ್ವ್ಯೂ ಎಕ್ಸ್ಪೀರಿಯನ್ಸು ಹಾಗೂ ಯಾವ ರೀತಿ ಕ್ವಶನ್ಸ್ಗಳು ರೈಸ್ ಆಗ್ತವೆ ಹಾಗೂ ಕೋಡಿಂಗ್ ಕ್ವಶನ್ಸನ್ನು ಯಾವ ರೀತಿ ಕೊಡ್ತಾರೆ ಅನ್ನೋದು ನಿಮಗೊಂದು ಐಡಿಯಾ ಇರಬೇಕು. ಸೊ ಒಂದು ಐಡಿಯಾ ಇರೋದ್ರಿಂದ ನೀವು ನೆಕ್ಸ್ಟ್ ಈಗ ಆರಾಮಾಗಿ ಕ್ಲಿಯರ್ ಮಾಡುವಲ್ಲಿ ನೀವು ಹೋಗ್ತೀರಿ. ಸೊ ಈ ಒಂದು ವಿಡಿಯೋದಾಗ ನಾನು ಒಂದು ಸಣ್ಣ ಎಕ್ಸ್ಪೀರಿಯನ್ಸನ್ನು ನಿಮ್ಗೆ ಹೇಳ್ತೀನಿ. ಸೊ ನಾನು ಗ್ರ್ಯಾಜುಯೇಷನ್ ಆಗಿದ್ದು ಸ್ಟ್ರೀಮ್ ಬಂದು ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗಲ್ಲಿ. ಸೊ ನಾನು ಜಾಬ್ನ ಯಾವ ರೀತಿ ತೊಗೊಂಡೆ ಅಂತಂತಂದ್ರೆ, ನನ್ನ ಗ್ರ್ಯಾಜುಯೇಷನ್ ಆದ ನಂತರ ಈ ಒಂದು ಕ್ಯಾಂಪಸ್ ಇಂಟರ್ವ್ಯೂ ಅಲ್ಲಿ ನಮಗೆ ಕಂಪ್ನಿಗಳು ಬಂದವು. ಸೊ ಅದರಲ್ಲಿ ಮೊದಲನೇ ಕಂಪ್ನಿ ಆದಂತಹ DXC ಟೆಕ್ನಾಲಜಿ ಅಂಥೇಳಿ, ಇದು ಒಂದು ಸರ್ವಿಸ್ ಬೇಸ್ಡ್ ಕಂಪನಿ. ಸೊ ಇದರಲ್ಲಿ ಬೇಸಿಕ್ಲಿ 3 ರೌಂಡ್ಸ್ಗಳನ್ನು ಅವರು ತೊಗೊಂಡ್ರು. ಫಸ್ಟ್ ರೌಂಡ್ ಬಂದು ಸುಡೋಕೋಡ್ ಟೆಸ್ಟ್ ಅಂತ ಇತ್ತು, ಅಂದರೆ ಇನ್ಕ್ಲೂಡಿಂಗ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಮತ್ತು ಸುಡೋಕೋಡ್ ಟೆಸ್ಟ್ ಅಂತ. ಸೊ ಸೆಕೆಂಡ್ ರೌಂಡ್ ಬಂದು ಇದು ಟೆಕ್ನಿಕಲ್ ರೌಂಡ್. ಥರ್ಡ್ ರೌಂಡು HR. ಸೊ ಫಸ್ಟ್ ರೌಂಡ್ ಒಳಗೆ ಏನಿತ್ತಪ್ಪ ಅಂತಂತಂದ್ರೆ ಸುಡೋಕೋಡ್ ಟೆಸ್ಟ್ ಅಂತ ಮಾಡಿದರು. ಸೊ ಈ ಒಂದು ಸುಡೋಕೋಡ್ ಟೆಸ್ಟಲ್ಲಿ ಏನು ಮಾಡಿದರು, ಒಂದಿಷ್ಟು ಕ್ವಶನ್ಸನ್ನು ಕೊಡ್ತಾರೆ, ಅದ್ರೊಳಗೆ ನಾವು ಡಿಬಗ್ಗಿಂಗ್ ಮಾಡಬೇಕಾಗ್ತಿತ್ತು. ಈಗ ಒಂದು ಕೋಡನ್ನು ಕೊಟ್ಟು ಅದರೊಳಗೆ ಮಿಸ್ಟೇಕ್ಸ್ ಇರುತ್ತೆ, ಆ ಬಗ್ಸನ್ನು ನಾವು ಫೈಂಡ್ ಮಾಡಿ ಡಿಬಗ್ ಮಾಡಬೇಕಿತ್ತು. ಆಮೇಲೆ ಏನಿತ್ತು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ರು, ಮೇಲೆ ಒಂದು ಸುಡೋ ಕೋಡ್ ಕೊಟ್ಟಿರ್ತಿದ್ರು, ಅದಕ್ಕೆ ಔಟ್ಪುಟ್ ಯಾವ ರೀತಿ ಬರುತ್ತೆ, ಈ ಥರದ್ದೊಂದು ಕ್ವಶನ್ಸ್ ಎಲ್ಲ ರೈಸ್ ಮಾಡಿದರು. ಸೊ ಈ ರೀತಿ ಇದು 1 hourದು ಎಕ್ಸಾಮ್ಸ್ ಇತ್ತು ಅಂತ ಕಾಣಿಸುತ್ತೆ. ಸೊ ಆ ಒಂದು ರೌಂಡಲ್ಲಿ ಶಾರ್ಟ್ ಲಿಸ್ಟ್ ಆದ ನಂತರ ನಮಗೆ ಟೆಕ್ನಿಕಲ್ ರೌಂಡ್ಗೆ, ಸೆಕೆಂಡ್ ರೌಂಡ್ ಇರುತ್ತಲ್ಲ, ಟೆಕ್ನಿಕಲ್ ರೌಂಡ್ಗೆ ನಮ್ಮನ್ನು ಪಾಸ್ ಮಾಡ್ತಾರೆ. ಸೊ ಟೆಕ್ನಿಕಲ್ ರೌಂಡಲ್ಲಿ ಏನಾಯ್ತು ಅಂತಂದರೆ, ಫಸ್ಟ್ ನಮ್ಮದು ಇಂಟ್ರಡಕ್ಷನಿಂದ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿದ ನಂತರ ನೆಕ್ಸ್ಟು ನಿಮಗೆ ಲ್ಯಾಂಗ್ವೇಜ್ ಯಾವ್ದು ಪ್ರಿಫರ್ ಮಾಡ್ತೀರಾ ಅಂತ ಕೇಳ್ತಾರೆ. ಸೊ ಐ ಜಸ್ಟ್ ವೆಂಟ್ ವಿತ್ C ಲ್ಯಾಂಗ್ವೇಜ್ ಆರ್ C++. ಸೊ ಅದರಲ್ಲಿ ಫಸ್ಟ್ ಅವರು ಬೇಸಿಕ್ಲಿ ನಿಮಗೆ ಏನು ಟೆಸ್ಟ್ ಮಾಡ್ತಾರಪ್ಪ ಅಂತಂದ್ರೆ, ಈ ಎರೆ ಮತ್ತು ಸ್ಟ್ರಿಂಗ್ ಮೇಲೆ ನೀವು ಯಾವ ರೀತಿ ಕಂಫರ್ಟೇಬಲ್ ಆಗಿದ್ದೀರಾ ಅಂತ. ಸೊ ಬೇಸಿಕ್ಲಿ ನೀವು ಏನು ಫೋಕಸ್ ಮಾಡ್ಬೇಕಂದ್ರೆ, ಸ್ಟ್ರಿಂಗ್ಸ್ನ ಯಾವ ರೀತಿ ಡಿಕ್ಲೇರ್ ಮಾಡಬೇಕು, ಅಂದರೆ ಅದ್ರ ಜೊತೆ ನೀವು ಯು ಹ್ಯಾವ್ ಟು ಪ್ಲೇ ವಿತ್ ಸ್ಟ್ರಿಂಗ್ ಆ್ಯಂಡ್ ಎರೇಸ್ ಅಂತ ಹೇಳ್ಬೋದು. ಸೊ DSAನ ಅಷ್ಟೊಂದು ಫೋಕಸ್ ಮಾಡಲ್ಲ ಅಂತ ಅನ್ಕೊತೀನಿ ಆ್ಯಸ್ ಅ ಫ್ರೆಶರ್. ಬಟ್ ಕೆಲವೊಂದು ಕಡೆ ಈಗ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ DSAನ ನೀವು ಕಲಿಬೇಕಾಗ್ತೈತಿ. DSA ಅಂತಂದ್ರೆ ಡಾಟಾ ಸ್ಟ್ರಕ್ಚರ್ ಆ್ಯಂಡ್ ಆಲ್ಗೋರಿದಮ್ ಅಂತ ಅರ್ಥ. ಸೊ ನೀವು ಬೇಸಿಕ್ಸು ಫಿಟ್ ಆಗಿದ್ರೆ, ಅಂದರೆ ಈ ಒಂದು ಸ್ಟ್ರಿಂಗ್ಸು ಮತ್ತು ಎರೇಸು, ಆಮೇಲೆ ಡಾಟಾ ಟೈಪ್ಸು, ಸೊ ಯಾವ ರೀತಿ ಇನಿಷಿಯಲೈಸ್ ಮಾಡ್ತೀವಿ, ಡಿಕ್ಲೇರ್ ಮಾಡ್ತೀವಿ, ಫಂಕ್ಷನ್ಸ್ ಯಾವ ರೀತಿ ಡಿಕ್ಲೇರ್ ಮಾಡ್ತೀವಿ, ಸೊ ಲೂಪ್ಸ್ ಎಲ್ಲ ಇದಾವಲ್ವ, ಫಾರ್ ಲೂಪ್ಸು, ವೈಲ್ ಲೂಪ್ಸು. ಸೊ ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ಇದು ಬೇಸಿಕ್ಸ್ ಅಂತಲೇ ಹೇಳ್ಬೋದು ಕೋಡಿಂಗಲ್ಲಿ. ಸೊ ಇವನ್ನೆಲ್ಲ ನೀವು ಒಂದು ಕ್ಲಾರಿಟಿಯಲ್ಲಿ ಇದ್ರಿ ಅಂತಂದರೆ ಟೆಕ್ನಿಕಲ್ ರೌಂಡನ್ನು ನೀವು ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ನಂದು ಒಟ್ಟಿನಲ್ಲಿ ಒಂದು ಹಾಫ್ ಆನ್ ಅವರ್ವರೆಗೂ ಟೆಕ್ನಿಕಲ್ ರೌಂಡ್ ನಡೀತು. ಸೊ ಅದರಲ್ಲಿ ಇವರ ಬೇಸಿಕ್ಸೇ ಕೇಳಿದರು, ಲೈಕ್ ಯಾವ ರೀತಿ ಡಿಕ್ಲೇರ್ ಮಾಡ್ತೀರಾ, ಹಾಗೂ ಕೋಡಿಂಗ್ ಕ್ವಶನ್ಸು ಕೊಟ್ಟರು ಅಲ್ಲಿ. ಅಂದರೆ ಇಲ್ಲಿ ನಮ್ಮ ಲ್ಯಾಪ್ಟಾಪಲ್ಲಿ ಸ್ಕ್ರೀನ್ ಶೇರ್ ಮಾಡಿ ಅಲ್ಲಿ ಕೋಡನ್ನು ಸಾಲ್ವ್ ಮಾಡಬೇಕಾಗ್ತಿರುತ್ತೆ, ಪ್ರಾಬ್ಲಮ್ ಕೊಟ್ಟಿರ್ತಾರೆ. ಸೊ ಅದಾದ ನಂತರ ನೆಕ್ಸ್ಟ್ HR ರೌಂಡ್ ಇತ್ತು. ಸೊ HR ರೌಂಡಲ್ಲಿ ಬೇಸಿಕ್ಲಿ ಇಂಟ್ರೊಡಕ್ಷನ್ ನಡೀತು ಅಷ್ಟೇ. ಇಂಟ್ರೊಡಕ್ಷನು, ಆಮೇಲೆ ಪರ್ಸ್ನಲ್ ಥಿಂಗ್ಸು, ಆಮೇಲೆ ವಿಲ್ಲಿಂಗ್ ಟು ರೀಲೊಕೇಟ್ ಅಂತ ಕೇಳಿದರು. ನೆಕ್ಸ್ಟ್ ಕ್ವಶನ್ ಬಂದು, ಫ್ಯೂಚರಲ್ಲಿ ನೀವು ಯಾವುದಾದ್ರೂ ಕೋರ್ಸ್ ಮಾಡಬೇಕು, ಹೈಯರ್ ಎಜುಕೇಷನ್ ಮಾಡಬೇಕಾ ಆ ಥರದ್ದು ಅಂತಂದರೆ ಅದು ಮೆಂಟಲ್ ಟ್ಯಾಕ್ಟಿಕ್ಸ್, ಅದು ನಾನು ಸ್ಟೇ ಆಗಿರ್ತೀರ ಇಲ್ಲೋ ಕಂಪ್ನಿಲಿ ಅಂತ. ಸೊ ಬೇಸಿಕ್ಲಿ ಇದಾಗಿತ್ತು ನನ್ನ 3 ರೌಂಡ್ಗಳು, ನನ್ನ ಒಂದು ಫ್ರೆಶರ್ ಆಗಿ ಜಾಯ್ನ್ ಆದಂತಹ ಕಂಪನಿಯ ಒಂದು ಇಂಟರ್ವ್ಯೂ ರೌಂಡ್ಗಳಿವು. ಸೊ ವಿಡಿಯೋ ಇಷ್ಟ ಆಗಿತ್ತು ಹಾಗೂ ನಿಮಗೆ ಬೆನಿಫಿಟ್ ಆಗಿತ್ತು ಅಂತ ಹೇಳಿದರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.